ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, JDS ಜನತಾದಳ್ ಸೆಕ್ಯುಲರ್ ಅಸ್ತಿತ್ವ ಪ್ರಶ್ನೆ ಬಂದು ಮೂಡಿದೆ. ಇವತ್ತು ಹಾಸನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾರಂಭ ಮಾಡ್ತಾ ಇದ್ದಾರೆ. ಕಡೆ ಪಕ್ಷ ಹಾಸನ ಜಿಲ್ಲೆಯನ್ನಾದರೂ ತಮ್ಮ ಕೈಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಇನ್ನೂ ಬಹಳಷ್ಟು ಅಪೇಕ್ಷೆಗಳಿದ್ದಾವೆ ಪಾಪ ಅವರಲ್ಲ. ಮರಳಿ ಕುಮಾರಸ್ವಾಮಿಗಳನ್ನು CM ಅನ್ನಾಗಿ ಮಾಡಬೇಕು, ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾಳ ಬೃಹತ್ ಆಸೆ. ಹಾಗಂತ ದೇವೇಗೌಡರಿಗೆ ಇಲ್ಲಂತಲ್ಲ, ರೇವಣಿಗೂ ಇಲ್ಲಂತಲ್ಲ, ಎಲ್ಲರಿಗೂ ಅದ. ಇನ್ನು ಆಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇವತ್ತು ಏನೋ BJPಗೆ ಒಂದು ಅವಕಾಶ, BJPಗೆ ಸಹಾಯ ಮಾಡಬಹುದು ಜೊತೆಗೆ ಅಂತೇಳಿ ಒಂದು 50 ಸೀಟ್ ಆರಿಸ್ಕೊಂಡು ಬರ್ಬೇಕು ಅನ್ನೋ ತಲೆಯಲ್ಲಿ ಅದ JDS ನಾಯಕರಲ್ಲೇ. ನಿಜವಾಗಿ 50 ಸ್ಥಾನಗಳು ಗೆದ್ದು ಬರಲಿಕ್ಕೆ ಸಾಧ್ಯ ಇದಲ್ಲ ಕರ್ನಾಟಕದಲ್ಲೇ ಅನ್ನೋದು ದೊಡ್ಡ ಮೂಲಭೂತ ಪ್ರಶ್ನೆ. ಆ ದಿಶೆಯಲ್ಲೇ ತಮ್ಮ ಕಾರ್ಯಕರ್ತನ ಹುರಿದುಂಬಿಸೋದು ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಮೊದಲಿಗೆ ಈ ಸದ್ಯ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವೆ. ಅಟ್ಲೀಸ್ಟ್ ಹಾಸನ ಜಿಲ್ಲೆಯನ್ನು ತಮ್ಮ ಕೈವಶ ಮಾಡ್ಕೋಬೇಕು ಅನ್ನೋದು ನಮ್ಮ ದೇವೇಗೌಡರದು ಮತ್ತು ಕುಮಾರಸ್ವಾಮಿಗಳದ ಅಭಿಲಾಷೆ. ಅದಕ್ಕೆ ಬೃಹತ್ ಸಮಾವೇಶ ಮಾಡಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ 1,004 ಪೊಲೀಸರು ಮತ್ತು 1,000 ಸಿಬ್ಬಂದಿ ನೇಮಿಸಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯಾಹ್ನದಲ್ಲ 1,300 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಕರ್ಕೊಂಬರೋದಕ್ಕೆ ತಮ್ಮ ಬೆಂಬಲಿಗರನ್ನು. ಇವತ್ತೆಲ್ಲ ಸಾಮಾನ್ಯ ಆಗಿಬಿಟ್ಟದ. ಹೀಗಾಗಿ ಜನ ಸಾಕಷ್ಟು ಕೂಡಿದ್ದಾರೆ, ಮಾತಾಡಲಿಕ್ಕೆ ಹಚ್ಚಿದ್ದಾರೆ ಒಬ್ಬರಿಂದ ಒಬ್ಬರು. ವಿಶೇಷವಾಗಿ ಇಲ್ಲ ಇವತ್ತು ಮಾತಾಡೋರೆಲ್ಲ ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ಕುಟುಂಬದವರು ಮ್ಯಾಕ್ಸಿಮಮ್, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಸಹಜವಾಗಿ ತಮಗೆ ಅನ್ಯಾಯ ಆಗೈತೆ ಅನ್ನುವಂಗೆ ದೇವೇಗೌಡರ ಮಗ ಮೊಮ್ಮಗ ಆರೋಪ ಮಾಡ್ತಿದ್ದಾರೆ. ನಮ್ಮಿಂದ ಶಾಸಕರಾದರು, ನಮ್ಮಿಂದ ಲೀಡರ್ ಆದರು, ನಮ್ಮಿಂದೆಲ್ಲ ಆಯಿತು, ನಮಗೆ ಮೋಸ ಮಾಡಿದರು, ತಾಯಿ ಪಕ್ಷಕ್ಕೆ ಮೋಸ ಮಾಡಿದರು, ಅನ್ಯಾಯ ಮಾಡಿದರು ಅಂತೇಳಿ ಪಾಪ ಮಾತಾಡ್ತಾ ಇದ್ದಾರೆ. ಇಲ್ಲಂತಲ್ಲ, ಸಿದ್ದರಾಮಯ್ಯರಾಯ್ತು, GT ದೇವೇಗೌಡರಾಯ್ತು, ಹಿಂದೆ ಅನೇಕ ನಾಯಕರು ಈ ಒಂದು ವಿಷಯದಲ್ಲೇ JDS ಇವತ್ತು ನಾಯಕರ ಅಭಿಪ್ರಾಯದಲ್ಲಿ ಇವರೆಲ್ಲರೂ ಪಕ್ಷಕ್ಕೆ ಮೋಸ ಮಾಡಿದವರು. ಸಿಂಧ್ಯಾ ಆಯಿತು, MP ಪ್ರಕಾಶ್ ಅವರಾಯ್ತು, ರಾಮಯ್ಯ ಆಯಿತು, ಅನೇಕರು, ಒಬ್ಬರಲ್ಲ ಇಬ್ಬರಲ್ಲ, ಇವರೆಲ್ಲ ಮೋಸ ಮಾಡಿಬಿಟ್ರೆ ನಮಗೆ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ಸ್ವಲ್ಪ ಕಾಂಗ್ರೆಸ್ನ ಮೇಲೆ ಭಾಳ ಸಿಟ್ಟು, ಅದು ಸಿದ್ದರಾಮಯ್ಯ ಮೇಲೆ. ಅದರಲ್ಲೂ ಅದಕ್ಕಾಗಿ ಸಿದ್ದರಾಮಯ್ಯ ಜೊತೆಗೆ GT ದೇವೇಗೌಡರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಮತ್ತು ಅದು ಇಂಥ ಪ್ರಸಂಗದಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವರು ಪಾರ್ಟಿದ ಮಂದಿನ ಎತ್ತಾ ಇದ್ದಾರೆ, ತಮ್ಮ ಕಡೆ ಸೆಳ್ಕೊಳ್ತಾ ಇದ್ದಾರೆ. ಈ ಕಾಲಕ್ಕೆ ಎಲ್ಲ ಲಾಭದವ್ರಿಗೆ ಒಂದು ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಳ್ಳೋದು, ಎರಡನೇದಾಗಿ ತಮ್ಮ ಮೈಸೂರು ವಲಯದಲ್ಲಿ ಪ್ರಬಲ ವೈರಿ ಯಾವುದಪ್ಪ ಅಂತಂದ್ರೆ ಇವರು ದೇವೇಗೌಡ ಕುಟುಂಬ. ಅವರು ರಾಜಕೀಯವಾಗಿ ಇಲ್ಲಾಗಿ ತಾನೊಬ್ಬನೇ ಈ ಒಕ್ಕಲಿಗ ಸಮುದಾಯದ ಲೀಡರನ್ನು ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಕೈ ಜೋಡಿಸಿದಾರು ಅನ್ನೋದು ಅವರ ಆರೋಪ ಸತ್ಯವದ. ಮತ್ತು ಇವನ್ನ ನಮ್ಮ BJP ಆದರೂ ಸಮಯ ಸಿಗ್ತಪ್ಪ ಅಂದ್ರೆ ಅದು ವಿರೋಧ ಆಗ್ತದೆ. ತಮ್ಮ ಅಸ್ತಿತ್ವ ಲೋಕಲ್ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ಇಲ್ಲ ಆಗಿಸ್ಬೇಕು ಅನ್ನೋದನ್ನು ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷ ಉದ್ದೇಶ. ಹೀಗಾಗಿ ಅವ್ರಿಗೆ ಎಲ್ಲಿಲ್ಲದ ಒಂದು ಸಿಟ್ಟು, ರಭಸ, ಹಾಸನ ನಾವು ಉಳಿಸಬೇಕು ಈ ಒಂದು ಗ್ರಾಮ ಪಂಚಾಯತಿಗಳಲ್ಲೇ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲೇ ಅನ್ನೋದಕ್ಕಾಗಿ ದೊಡ್ಡ ಕಾರ್ಯಕರ್ತರ ಹಿಂಡನ್ನು ಕರೆದ ಅವರ ಕಡೆಯಿಂದ ಮಾತಾಡಿಸುವಂಥದ್ದು, ಅವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ನಿಖಿಲ್ರ ಪ್ರಕಾರ ನಮ್ಮಪ್ಪ, ನಮ್ಮ ತಂದೆ ಅತ್ಯಂತ ಉತ್ತಮರು ಮಾತಾಡ್ತಾರೆ. ಸಹಜದ ಯಾರಾದರೂ ತಮ್ಮ ತಂದೆ ಬಗ್ಗೆ ತಾವು ಹೊಗಳಿಕೊಳ್ಳೋದ್ರೆ ಏನು ತಪ್ಪಲ್ಲ. ಮತ್ತು ಹಾಗಂತ ಅವ್ರು ಕೆಟ್ಟವರು ಅಲ್ಲ. ರಾಜಕೀಯ ಹಂಗದು ಯಾರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದರೂ ದೇವೇಗೌಡರ ಇನ್ನುಳಿದ
ತಮ್ಮ ಜೊತೆಗಾರರೆಲ್ಲ ಬೆಳೆಸ್ಕೊಂಡು ಅದೇ ರೀತಿ ಬಂದಿದ್ದಾರೆ. ಇವತ್ತು ಇವರಿಗೆ ಅವಕಾಶ ಇರ್ತಿರಲಿಲ್ಲ. ನಮ್ಮ ನಿಖಿಲ್ರಿಗಾಯ್ತು, ಕುಮಾರಸ್ವಾಮಿಗಳಿಗಾಯ್ತು ಇರ್ತಿರಲಿಲ್ಲ. ಆದರೆ ಪಕ್ಷ ಮಾತ್ರ ಇಷ್ಟು ವೀಕ್ ಆಗ್ತಾ ಇರಲಿಲ್ಲ. ಇವತ್ತು ಆಯ್ಕೆ ಹೋಗಿದೆ. ಇನ್ನು ಮರಳು ಕಟ್ಟೋದು ದುರ್ಲಭನೋ ಅಸಾಧ್ಯನೋ ಅಂತ ನಾವೆಲ್ಲ ಹೇಳ್ಬೋದು. ಆದ್ರೆ ಅವ್ರಿಗೆ ವಿಶ್ವಾಸ, ನಾವು ಕಟ್ತೀವಿ. ಯಾಕಂತಂದ್ರೆ ಅವ್ರ ದೈವದ ಮೇಲೆ ವಿಶ್ವಾಸ ಹೆಚ್ಚ, ಜನರ ಮೇಲೆ ವಿಶ್ವಾಸ ಹೆಚ್ಚ. ಎಲ್ಲ ಕಡೆ ಒಂದು ಶುರು ಮಾಡೋಣಪ್ಪ ಅಂತೇಳಿ. ಮತ್ತು ಆರ್ಥಿಕವಾಗಿಯೂ ಅಡ್ಡಿ ಇಲ್ಲ. ಒಂದು ಪಕ್ಷವನ್ನು ನಡೆಸ್ಕೊಂಡು ಹೋಗುವಂಥದ್ದು ಶಕ್ತಿ ಅವರಲ್ಲಿದೆ. ಮತ್ತು ಪಾರ್ಟಿಗೆ ಅನೇಕ ಸಹಾಯಕರಿದ್ದಾರೆ ಹಿಂಬಾಗಿಲಿನಿಂದ. ಅದಕ್ಕೆ ಇವತ್ತು ಜೀವಂತಿಕೆಯನ್ನು ಪಡ್ಕೊಳ್ಳೋದು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಫಂಕ್ಷನ್ದಲ್ಲಿ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿಗಳು, ರೇವಣ್ಣ ಎಲ್ಲರೂ ಜಿದ್ದಿನಿಂದ ಮಾತಾಡ್ತಾ ಇದ್ದಾರೆ. ನಾವು ಯಾವುದೋ ಪ್ರಸಂಗದಲ್ಲೇ ನಾವು ಅಧಿಕಾರ ಹಿಡಿತೀವಿ ಅನ್ನುವಂಥದ್ದು. ಅಂದ್ರೆ ಈ ಪ್ರಮಾಣದೆಲ್ಲ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ಒಂದು 20, 30, 40, 50 ಆಗ್ಬೋದೇನೋ ಶಾಸಕರು ಅನ್ನೋದು ಅವ್ರ ದೂರದ ಆಸೆ. ಅದು ಈಡೇರಲಿ ಅನ್ನೋದು ಸಹಜ, ಎಲ್ಲರೂ ಅವರ ಬೆಂಬಲಿಗರ ಆಸೆ. ಅದು ಈಡೇರ್ತದನ ಇಲ್ವಾ ಅನ್ನೋದು ಸಮೀಕ್ಷೆ ಬಿಟ್ಟಂಥ ವಿಷಯ, ಜೊತೆಗೆ ಜನರಿಗೆ ಬಿಟ್ಟಂಥ ವಿಷಯ. ಫೈನಲ್ ಅವರು ಅಲ್ರಿ, ಜನ ಏನು ಡಿಸಿಷನ್ ಮಾಡ್ತಾರೆ ಅದು. ಮತ್ತು ಆಲ್ರೆಡಿ BJP ಮಾತ್ರ ಒಂದು ನಿರ್ಧಾರಕ್ಕೆ ಬಂದದ. ಅಹಿಂದ ಮತಗಳು ಅವ್ರಿಗೆ ಬರಲಿಕ್ಕಿಲ್ಲ. ಅಹಿಂದ ಜೊತೆಗೆ SC ST ಬರಲಿಕ್ಕಿಲ್ಲ. ಇನ್ನು ಉಳಿದವರು ಮೈನಾರಿಟೀಸ್ ಅಂತ ಬರೋದಿಲ್ಲ. ಅದಕ್ಕೆ ಇವರು ಫಾರ್ಮ್ ಡಿಸಿಷನ್ ಮಾಡಿದಪ್ಪ ಅಂದ್ರೆ ಮತ್ತು ವಿಶೇಷವಾಗಿ ವಿಜೇಂದ್ರ ಅವ್ರ ಮೇಲೆ ಭರೋಸೆ ಇಲ್ಲ. ಆದಷ್ಟು ಯಡಿಯೂರಪ್ಪನ ಬದಿಗೆ ಸರಿಸಬೇಕು ಅನ್ನೋದು ಹೈಕಮಾಂಡ್ದು ಉದ್ದೇಶನ. ಇಂಥ ಪ್ರಸಂಗದಲ್ಲೇ ಅವ್ರ ಪಾರ್ಟಿಯಲ್ಲಿ ಅಂಥ ಒಕ್ಕಲಿಗ ಸಮುದಾಯದಲ್ಲೇ ಲೀಡರ್ ಇಲ್ಲ. ಲಿಂಗಾಯತರು ಇದ್ದಾರೆ. ಯಡಿಯೂರಪ್ಪನವರು ಇನ್ನು ಎತ್ತಾಳು ತೊಗೋಬೇಕಂತ ಇದ್ದಾರೆ. ನೋಡ್ಬೇಕು ಎತ್ತಾಳನ್ನ ತೊಗೊಳ್ತಾರೋ ಇಲ್ಲೋ, ತೊಗೊಳ್ಳೋ ಭರವಸೆಗಳಿದ್ದಾವೆ ಇತ್ತೀಚೆಗೆ. ಹೀಗಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಮಾಡಿ ವಿಜೇಂದ್ರ ಅವರ ಮುಖ್ಯಮಂತ್ರಿಗಿರಿಯನ್ನು ತಪ್ಪಿಸಿ HD ಕುಮಾರಸ್ವಾಮಿಗಳು ಮಾಡುವಂಥದ್ದು. ಯಾಕಂದ್ರೆ ವಯಸ್ಸಿನಿಂದ ದೊಡ್ಡವರು ಹೌದು, ಅನುಭವಿಸ್ತರು ಹೌದು. ಅದಕ್ಕಿಂತ ಹೆಚ್ಚು ಒಕ್ಕಲಿಗರ ಮತಗಳು ತರುವಂಥ ಶಕ್ತಿ ಅವ್ರಿಗೆ ಐತಿ. DK ಅವ್ರನ್ನ ಹಿಂಸರಿಸುವ ಶಕ್ತಿ ಅವ್ರಿಗೆ ಐತಿ ಅನ್ನೋದು ಈ BJPಯವರ ಲೆಕ್ಕಾಚಾರ. ಆ ಲೆಕ್ಕದಿಂದ ಇವತ್ತು ನಮ್ಮ ಮಾಜಿ CM ಕುಮಾರಸ್ವಾಮಿಗಳನ್ನ ಮತ್ತೊಂದು ಸೇಮ್ ಮಾಡಿದ್ರಿ ಅಂತ ತಪ್ಪದ ಅನ್ನುವಂಥ ಒಂದು ಒಲವು ತೋರಿಸ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೆ ರಾಜ್ಯ ರಾಜಕೀಯಕ್ಕಂತೆ ನಮ್ಮ ಕುಮಾರಸ್ವಾಮಿಗಳು ಬಂದಿದ್ದಾರೆ, ಹೋರಾಟ ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋಂಥ ಭರವಸೆ ಅವರು ಇಟ್ಕೊಂಡಿದ್ದಾರೆ. ಅದರಲ್ಲೂ ಯಶಸ್ವಿ ಆಗ್ಬೋದು. ಅದರಲ್ಲೂ ಇವತ್ತಿನ ಈ JDS ಸಮಾವೇಶ ಏನದ 25 ವರ್ಷಗಳ ನಂತರದಲ್ಲಿ ನಡೆದಂಥ ಈ ಸಮಾವೇಶ ಹಾಸನದಲ್ಲೇ ಗೌಡರ ಅಧಿಕಾರವನ್ನು ಮತ್ತೆ ಮರುಸ್ಥಾಪಿಸ್ತದ. ಅದು ಈಗ ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳು ಗೊತ್ತಾಗುವಂಥ ವಿಷಯ. ಆದರೆ ಈಗಾಗಲೇ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ದಿದ್ದೇನು ಸುಳ್ಳಲ್ಲ. ಯಾರಿಗೆ? ನಮ್ಮ ಕುಮಾರಸ್ವಾಮಿಗೆ ಮತ್ತು ದೇವೇಗೌಡರಿಗೆ. ದೇವೇಗೌಡರು ಸ್ವತಂತ್ರವಾಗಿ ನಿಲ್ಲಬೇಕು, ಮಾಡಬೇಕು ಅಂತ ಇದ್ದಾರೆ. ಆದರೆ BJP ಸರ್ಕಾರ ಬೇಕು ಅಂತ ಇವರು ಅಂತ ಇದ್ದಾರೆ. ಇಬ್ಬರು ಒಳಗೆ ಒಂದೇ ಇರ್ತಾರೆ. ಒಬ್ಬರು ಹಿಡ್ಕೊಳ್ಳೋದು ಇನ್ನೊಂದು ಮಾಡೋದು. ಇಂಥ ರಾಜಕೀಯ ಅಂತ ಏನು ಬಿಡಿಸಿಡಬೇಕಾಗಿಲ್ಲ. ಆದರೆ ಸ್ವಬಲದಿಂದ ರಾಜ್ಯ ಮಾಡಿದಾಗ 50 ಶಾಸಕರನ್ನ ಗೆದ್ಕೊಂಡು ಬಂದರೆ ನಿಜವಾಗಿ ಅದು ಪವಾಡ. ಅದು ಆಗಲಿ ನಮ್ಮದು ಬಯಕೆ. ಯಾಕಂದ್ರೆ ನಾಯಕರಿಗೆ ಅಲ್ಲಿ ಉಳಿದಿಲ್ಲ. ಏನು ಓಡಾಡಿದ್ರು ಸ್ವಲ್ಪ ಅನಾರೋಗ್ಯದಿಂದ ಒದ್ದಾಡುವಂಥ ಕುಮಾರಸ್ವಾಮಿಗಳು, ಜೊತೆಗೆ ನಮ್ಮ ದೇವೇಗೌಡರಂತೆ ಪಾಪ ಭಾಳ ಮುದ್ದೆಯಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನೇನಂದ್ರೆ ನಿಖಿಲ್ ಕುಮಾರಸ್ವಾಮಿಗಳು ಓಡಾಡಬೇಕು, ಮಾಡಬೇಕು. ಒಬ್ಬ ಅಣ್ಣಂತೆ ಹೋಗಿ ಕುಳಿತುಬಿಟ್ಟಿದ್ದಾನೆ ಒಳಗೆ. ಮುಗಿದಂಥ ಅಧ್ಯಾಯ ಆಗ್ಯದದು. ಹೀಗಾಗಿ ಕಷ್ಟ ಅದ. ಯಾಕಂದ್ರೆ ಉಳಿದು ಯಾವ ಲೀಡರ್ ಉಳಿದಿಲ್ಲ. ಸಿಂಧ್ಯಾನಂತ, GT ದೇವೇಗೌಡರಂತ, ರಾಮಯ್ಯರಂತ, ದೇವೇಗೌಡರಂತ ಯಾವ ಲೀಡರು ಇಲ್ಲಿ ಉಳಿದಿಲ್ಲ. ಹೀಗಾಗಿ ಜನ ಎಷ್ಟು ಮಂದಿ ನಂಬ್ತಾರೋ ಅದನ್ನು ಭವಿಷ್ಯಕ್ಕೆ ಬಿಟ್ಟ JDS ಮಾತ್ರ ತನ್ನ ಸಮಾವೇಶ ವ್ರತಸ್ಥಾಯಿ ಹಾಸನದಲ್ಲಿ ಮಾಡಲಿಕ್ಕೆ ಕಾರಷ್ಟ ಲೋಕಲ್ ಬಾಡಿಗಳನ್ನು ಗೆಲ್ಲಬೇಕು ಅಂತಾರೆ. ಗೆಲ್ತಾರ ಇಲ್ಲವ ಅನ್ನೋದು ಈ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುವಂಥದ್ದು. ಅದರ ಹೋರಾಟ ಮಾತ್ರ ಮೆಚ್ಚುವಂಥದ್ದು. ಯಾಕಂದರೆ ಉಳಿದವರು 18 ಮಂದಿ, ಅದರಲ್ಲಿ ಮತ್ತಷ್ಟು ಮಂದಿ ಜಿಗಿದು ಹೋಗ್ತಾ ಇದ್ದಾರೆ. ನಮ್ಮ ಯಾರೋ DKC ಅವ್ರ ಬೆನ್ನತ್ತೆ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಯಶ ಆಗಲಿ, ಒಂದು ಪ್ರಾದೇಶಿಕ ಪಕ್ಷ ಉಳಿಲಿ ಅನ್ನೋದು ಅವರ ಬೆಂಬಲಿಗರ ಒಕ್ಕೊಲ್ಲ ಮಾತು. ಏನಾಯ್ತು ನೋಡು, ಹೌದಲ್ಲ ಅಂತ ನನ್ನ ಹೆಸರಿಗೆ ಮಾತು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸ್ಕೊಂಡು. S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.